ಸೇತಿ ಇನ್ನೊಂದು ಮುದ್ದೆ ಇಟ್ಟಿಕ್ಕೆ ನೀನು ಹೊಟ್ಟುದಾಗ ಅದನ್ನ ತಿನ್ನು ತಿನ್ನು ಆಮೇಲೆ ಇಕ್ಕಿದ್ರೆ ಆಯ್ತು. ಅಮ್ಮ ನೆನ್ನೆ ಅಲ್ಲೇ ಇರೋಣ ಅನ್ಕೊಂಡಿದ್ನಲ್ಲಮ್ಮ, ಯಾಕಮ್ಮ ಹಿಂಗಾಗೋಯ್ತು? ಅಯ್ಯೋ ಅವಳು ಸಾವುಕಾರ್ಲಮ್ಮ, ನಾವು ಬಡವರು, ನಮ್ಮಂಥವ್ರನ್ನೆಲ್ಲ ಅವಳು ಇಕ್ಕಂತಾಳೆ. ಹಾಂ, ಕೋಟಾಧೀಶ್ವರವಳು. ಅದ್ರಾಗೂ ನಿಮ್ಮ ಅಪ್ಪನೊಬ್ಬನ ಸರಿಯಾಗಿದ್ದಿದ್ರೆ ಹೆಂಗೋ ಇರೋದು. ಅವನೇ ಸರಿ ಇಲ್ಲ, ಪಾಪುಂಡೆ ಮಗನು. ನಮ್ಮ ಅಪ್ಪನೊಬ್ಬನ ಸರಿಯಾಗಿದ್ದಿದ್ರೆ ಇವತ್ತು ನಾವು ಅಲ್ಲೋಗಿ ಆರಾಮಾಗಿರ್ಬೋದಾಗಿತ್ತು. ಆ ಮನೆ ನೋಡಿದಾಗ ನನಗೆ ನಿದ್ದೆನೇ ಬರ್ತಾ ಇಲ್ಲಮ್ಮ. ತಿನ್ನ ತಿನ್ನು ಬಿರಿ ಬಿರಿ ನನ್ನ ಮುದ್ದೆ ಇಟ್ಟಿಕ್ತೀನಿ. ಸೇತೆ ಅವ್ರ ಮನೆಗ ಮಲ್ಕೊಳ್ಳೋದಿತ್ತಲ್ಲ ತೊಟ್ಲ ಅಂತ ನಂಗೂ ಬೇಕು ಸೇತೆ ತಕ್ಕೊಡುವ. ಎಲ್ಕೊಂಡು ಹೋಗೋಣ. 10,000 12,000 ಇರ್ತದೆ, ಅದನ್ನ ತಕ್ಕೊಡ್ಬೇಕು ಈ ಅಪ್ಪನ್ಕ. ಹೇಳ್ಕೊಂಡು ಹೋಗೋಣ ಕಾಸುಲ್ಕ. ಪದ್ಯ ತಕ್ಕೊಡ್ ಪದ್ಯ, ನಂಗೆ ಅಂತ ತೊಟ್ಲು ಬೇಕು ಪದ್ಯ. ನಾನು ಅದ್ರಾಗ ಮಲ್ಕೊಬೇಕು, ನಂಗೆ ಬೇಕು. ಅಯ್ಯೋ ನಾನು ಅಷ್ಟು ಸಾವುಕಾರನಲ್ಲಪ್ಪ, ನಾನು ಸಾವುಕಾರನಲ್ಲ, ನಾನು ಬಡವಳು. ಎಲ್ಲಿಂದ ತರಲಿ ಅಂತ ತೊಟ್ಲನ್ನ? ಅಯ್ಯೋ ಯಾವುದೂ ಇಲ್ಲ ಹೋಗಪ್ಪ. ತಿನ್ನಕ್ಕೆ ಇಟ್ಟಿಲ್ಲ ಅಂದರೆ ಅಂತ ತೊಟ್ಲು ಬೇಕಂತೆ. ತೊಟ್ಲು ಯಾವ್ದು ಮೇಗೋ, ಸಾಪೆ ಮೇಗೋ, ಹಾಸಿಗೆ ಮೇಗೋ, ಮಲ್ಕ ನಡಿ. ಪದ್ಯ ತಕ್ಕೊಡ್ ಪದ್ಯ, ಪದ್ಯ ತಕ್ಕೊಡ್ ಪದ್ಯ. ತೊಟ್ಲು ಬೇಕು ಪದ್ಯ ನಂಗೆ. ತಿನ್ನಕ್ಕೆ ಇಟ್ಟಿಲ್ಲ ಅಂದರೆ ತೊಟ್ಲಂತೆ. ತೊಟ್ಲು ತಿಂದೆತ್ತ ನನ್ನ ತಾತನ ಕಿವಿ ಮೇಲೆ ಹಾಕೋಣಲ್ಲ. ಮನೆಗೆ ಕೂಳು ಕೂಡ ತಿನ್ನಲ್ಲ, ಹೋಟ್ಲಾಗ ಮೆಕ್ಕತಾನೋ ಅದೇನೋ ಉಪವಾಸ ಸಾಯ್ತಾನೋ, ಯಾರು ಕೇಳೋದು? ಬೇಕು ನಂಗೆ ತೊಟ್ಲು ಪದ್ಯ, ನಂಗೆ ತೊಟ್ಲು ಬೇಕು ಪದ್ಯ. ಬೀಳ್ತಲ್ವ ಗೇಟಿಗೆ ನಿಂಕ? ಏನಮ್ಮ ಪದ್ಮಮ್ಮ, ಎಲ್ಲಮ್ಮ ನಿಮ್ಮ ಯಜಮಾನು? ಯಾಕೋದ್ನ ಬಾವ, ನಾನು ತಿಳಿದು ಯಾಕೆ ಬಾವ? ಅವ್ನಿಗೆ ಸಿಕ್ಕಬೇಕು ನನ್ನ ಕೈಯೋ ಕಾಲೋ ತಿರ್ಸ್ತೀನಿ ಅವನ್ನ. ಅಯ್ಯ ಕೈಯನ್ನ ತಿರ್ಸ್ಕೋಗು, ಕಾಲನ್ನ ತಿರ್ಸ್ಕೋಗು, ನಂಗೆ ಏನಾಗಬೇಕು? ಏನು ಬಂದಿದ್ದು ಹೇಳು? ಅಲ್ಲ ಅವ್ನಿಗೆ ಎಷ್ಟು ದುರಾಂಕಾರ ಇರಬೇಕು? ನಮ್ಮ ತೋಟಕ್ಕೆ ಬಂದಿರೋ ಪೈಪುಗಳನ್ನ ಕೊಯ್ದು ಬೀಸಾಕವನೆ. ಹಾಂ, ಎಷ್ಟು ದುರಾಂಕಾರ ಇರಬೇಕಂತ. ನಾನಲ್ಲ ಬಂಡವಾಳ ಆಗ್ತಾಯಿದ್ದೀನಿ. ಇವಾಗ ಏನು ಬಂತ ಅವನ್ಕ? ಬರಬಾರ್ದು ರೋಗ. ಪೈಪುಗಳು ಕೊಯ್ದು ಬೀಸಾಕವನವನು. ಅದೇನಂತ ಇದಕ್ಕಿದ್ದಂಗೆ ಒತ್ಕೊಂಡು ಹೋಗೋದು ಬಂದಿರೋದು ಅವನ್ಕ? ಪೈಪುಗಳು ಯಾಕೆ ಕೊಯ್ದು ಬೀಸಾಕಿರೋದ? ಏಯ್ ಯಾಕೋ, ಯಾಕಂತ ನನ್ನ ತೋಟದಾಗ ಬರ್ತಾ ಇದ್ದಿದ್ದು ನೀರು ಪೈಪುಗಳು ಕಿತ್ತು ಬೀಸಾಕಿರೋದು ನೀನು? ಹಾಂ, ಯಾಕೋ ಇಷ್ಟು ದಿನದಿಂದ ನಿಮ್ಮ ಮಣ್ಣು ಬೇಕಾಗಿತ್ತು, ಇವಾಗ ನಿಮ್ಮ ಮಣ್ಣು ಬೇಡಲ್ಲ ನಿಂಕ? ಆಗ ಬಂದವ್ ನೋಡು, ಊರು ಕುಕ್ಕಾರಿ ಮನೆಗೆ ಮಾರಿ ಇವನು. ಅದೇನೋ ಹೇಳ್ತಾರಲ್ಲ, ಮನೆ ಮನೆ ಊಟ ಮಾರಿಗುಡಿ ನಿದ್ದೇನೋ ಏನೋ ಶಾಸ್ತ್ರ ಹೇಳ್ತಾರೆ. ಹಂಗಾಯ್ತು, ಪಂಪೆನೇ ಸೇರ್ನು ಈ ಮುಂಡೆ ಮಗನು. ಕೇಳು ಅದೇನೋ ಬಂದಿರೋದು ಬರಬಾರ್ದು. ಪದ್ಯ ನಂಗೆ ತೊಟ್ಲು ತಕ್ಕೊಡು ಪದ್ಯ. ಚಾಪೆ ಮೇಲೆ ನಿದ್ದೆನೇ ಬರ್ತಾ ಇಲ್ಲ ಪದ್ಯ, ನಂಗೆ ತೊಟ್ಲು ಬೇಕು ತಕ್ಕೊಡು ಪದ್ಯ. ತೆಗೆದು ಈ ಕಡೆಯಿಂದ ಬಿಟ್ಟಿದ್ದೀನಿ ಅಂದರೆ ಹೆಂಗಿರ್ಬೇಕು? ತಿಂದೆತ್ತಾ? ನಿನ್ನ ಜಾಗದಾಗಲ್ಲ ಬೋರ್ ಇರೋದು, ನನ್ನ ಜಾಗದಾಗ ಬೋರ್ ಇರೋದು. ನಾನು ಇಷ್ಟ ಇದ್ದರೆ ನೀರು ಬಿಡ್ತೀನಿ, ಇಲ್ಲ ಅಂದರೆ ಬಿಡಲ್ಲ. ನನಗೆ ಇಷ್ಟ ಇಲ್ಲ, ಅದಕ್ಕೆ ಕೊಯ್ದು ಬಿಸಾಕಿದ್ನಿ ಪೈಪುಗಳು. ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು? ನಿನ್ನ ಜಾಗದಾಗ ಐತಾ ಬೋರು? ನನ್ನ ಜಾಗದಾಗ ಇರೋದು. ಇಲ್ಲಿ ದೊಡ್ಡದಾಗ ಬಂದ್ಬಿಟ್ಟು ಒಂದು ತಡಿ, ದೊಡ್ಡ ಮನುಷ್ಯನಿಗೆ ಕೇಳೋಕ್ಕೆ ಕಿತ್ತೋದನು. ಏಯ್ ಮಾತು ಮಾತು ಮರ್ಯಾದಾಗ ಬರಲಿ. ಯಾಕ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹಾಂ, ಏನಾಗದ ನಿಕ? ಏನಾಗದಂತ? ಇನ್ನೂ ಏನಾಗಬೇಕು? ಇನ್ನೂ ಏನಾಗಬೇಕು ಹೇಳು? ನನ್ನ ಭಾಳ ಸರ್ವನಾಶ ಮಾಡಿಬಿಟ್ಟಲ್ಲ ನೀನು. ಇನ್ನೂ ಏನಾಗಬೇಕು? ಏಯ್ ಅರ್ಥ ಪರ್ಥ ಇಲ್ದಿರ ಮಾತಾಡಬೇಡ. ಮಾತಾಡೋಂಗಿದ್ರೆ ನ್ಯಾಯವಾಗಿ ಮಾತಾಡೋ, ಇಲ್ಲ ಬಾಯಿ ಮುಚ್ಕೊಂಡಿರೋ. ನೋಡ, ಜಾಸ್ತಿ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ಯಾವ ಸಂಬಂಧ ಇಲ್ಲ. ನೀನು ಯಾರೋ ನಾನು ಯಾರೋ. ನನ್ನ ವಿಷಯಕ್ಕೆ ನೀನು ತಲೆ ಹಾಕಬೇಡ, ನಿನ್ನ ವಿಷಯಕ್ಕೆ ನಾನು ತಲೆ ಹಾಕಲ್ಲ. ನನ್ನ ಪಾಡಕ್ಕೆ ನಾನು ಬಿಟ್ಬಿಡು. ನಿನ್ನ ಎದುರುಗ ಇದ್ದೀನ, ನಿನ್ನಿಂದ ದೂರ ಇದ್ದೀನಿ ತಾನೆ? ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಓ ಈ ಮುಂಡೆ ಮಗನಿಗೇನೋ ಬಂದುಬಿಟ್ಟದಮ್ಮ, ಬಂದುಬಿಟ್ಟದೆ. ಆ ಮಶಾಣದಾಗಿನ ದೇವ್ಗಳೆಲ್ಲ ಇವನಕ್ಕೆ ಸೇರ್ಕೊಂಬಿಟ್ಟವೆ. ನಿನ್ನ ಮಾತು ಬಂಗಾರದಂತ ಎಂಟ್ರನ್ನು ಕಳ್ಕೊಂಡೆ. ನಿನ್ನಂತ ಅವನು ಒಬ್ಬನ ಇದ್ಬಿಟ್ರೆ ಊರು ಉದ್ಧಾರ. ಅದು ಯಾರಿಗೂ ಹುಟ್ಟಿರೋ ಮಗು ನಮ್ಮ ಆಸ್ತಿನಾಗ ಏನು ಅವ್ನಿಗೆ ಭಾಗ ಕೊಡೋದು, ಹಂಗೆ ಹಿಂಗೆ ಅಂತ ಇಲ್ದಿದ್ದೆಲ್ಲ ಹೇಳ್ಬಿಟ್ಟು ನನ್ನ ತಲೆ ಕೆಡಿಸ್ಬಿಟ್ಟು. ಹಾಂ, ಇವತ್ತು ಹೆಂಡ್ತಿನೂ ಇಲ್ಲ, ಮಗುನೂ ಇಲ್ಲ. ನನ್ನ ಮಗುಗೆ 5 ತಿಂಗಳು 6 ತಿಂಗಳು ಮಗು, ಅವ್ನ ಮಕ ನೋಡ್ಬೇಕಂದ್ರೆ ಆತ ಇಲ್ಲ. ಇಷ್ಟೆಲ್ಲ ಆಗಿದ್ದು ನಿನ್ನಿಂದನೇ. ನಾನು ಅವತ್ತು ಹೇಳಿದ್ನಿ ಏನೋ ನನ್ನ ತಮ್ಮನ ಚೆನ್ನಾಗಿರಲಿ ಅಂತ. ಹಿಂಗೆಲ್ಲ ಆಗ್ತದಂತ ಯಾಕೆ ತಿಳಿದ್ವಾ? ಅಲ್ಲ ನಿಂಗೇನು ತಿಳಿದ ಸಂಗೀತಕ್ಕ ಮಗು ಅಂದರೆ ಎಷ್ಟಿಷ್ಟ ಅಂತ? ಹಾಂ, ನಾನು ಭಾಳ ಹಾಳು ಮಾಡಿಬಿಟ್ಟೆ. ನಿನ್ನ ಅಣ್ಣ ಅಂತ ಕೂಗಕ್ಕೂ ನನಗೆ ನಾಚಿಕೆ ಆಗ್ತೈತೆ. ನೀನು ಫಸ್ಟ್ ಇಲ್ಲಿಂದ ಹೋಗು, ಸುಮ್ಮನೆ ನನ್ನ ಪಾಪ ಬರ್ಸ್ಬೇಡ. ಪದ್ಯ ಪದ್ಯ ನಂಗೆ ಅಂತ ಗಾಜಿಂದ ತೊಟ್ಲು ತಕ್ಕೊಡು ಪದ್ಯ, ನಂಗೆ ತೊಟ್ಲು ಬೇಕು ಪದ್ಯ. ಅಯ್ಯೋ ನೀನು ಬಾಯ್ಕು ಮೊಣ್ಣಾಕ ಇಲ್ಲಿ ಬೆಂಕಿ ಎತ್ಕೊಂಡು ಡಗ ಡಗ ಅಂತ ಉರಿತಾದೆ. ಈ ನನ್ನ ಮಗನ ತೊಟ್ಲು ಚಿಂತೆ ಎಲ್ಲೋ ಅಂತ ಮಲ್ಕೊಂಡು ಎದ್ದೇಳ್ತೀರಾ? ಬಾಯಿ ಮುಚ್ಕೊಂಡು ತಿಂದೋ ಸರಿ, ಇಲ್ಲ ಅಂತಂದ್ರೆ ಹುಣಸು ಬರ್ಲಿ ತಂದು ತಿಡ್ತೀನಿ ನೋಡ್ಕ. ನೋಡೋ, ಇಲ್ಲಿಂದ ಮಾನವಾಗಿ ಓದೋ ಸರಿ, ಇಲ್ಲ ಅಂತಂದರೆ ನೋಡು ಚೆನ್ನಾಗಿರಲ್ಲ. ಏನೋ ಮಾಡ್ತೀಯಾ? ಏನು ಮಾಡ್ತೀಯಾ ನೀನು? ಹಾಂ, ಅಯ್ಯೋ ಬಾಬಾ ಹೋಗು ನೀನು. ಆ ಮುಂಡೆ ಮಗನ ಏನೋ ದೆವ್ವಾಗಿ ಬಡ್ಕೊಂಡಿದ್ದಂಗದೆ. ನೀನು ಹೋಗಿ, ನೀನು ಏನು ಮಾತಾಡಿಸ್ತೀಯ ಅವನ್ನ? ಹೋಗು ಮನ್ಕೋಗಿ ನೀನು. ಹೋಗು, ಮಾನವಾಗಿ ಪೈಪ್ಗಳು ಎಲ್ಲಿದ್ವೋ ಅಲ್ಲಿ ಆಗದೆ ಸರಿ, ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ. ನೋಡ್ಕೊ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಓಹ್, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರ್ಸಕ್ಕೆ ಬಂದಿದ್ಯಾ ನನ್ನನ್ನು? ನನ್ನ ಜಾಗದಾಗಿರೋದು, ನನ್ನ ಭಾಗಕ್ಕೆ ಬಂದಿರೋ ಜಾಗದಾಗಿರೋದು ಬೋರು. ನಾನು ಇಷ್ಟ ಇದ್ದರೆ ನೀರು ಬಿಡ್ತೀನಿ, ಕಷ್ಟವಾದರೆ ಪೈಪುಗಳು ಕಿತ್ತಾಕ್ತೀನಿ. ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು? ನಡಿ, ಅದು ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯೋ ನಾನು ಬರ್ತೀನಿ. ನಡಿ ಜೊತೆಗೆ ನಡಿ. ನೀನು ಮಾಡಿರೋ ಅನ್ಯಾಯ ಅವ್ರಿಗೂ ಹೇಳ್ತೀನಿ ನಡಿ. ಇದು ಸರಿನಾ ತಪ್ಪು ಅಂತ ಅವರು ಹೇಳ್ತಾರೆ. ನಡಿ ನಡಿ ನಡಿ, ಫಸ್ಟ್ ಇಲ್ಲಿಂದ ನಡಿ. ಅದು ಯಾವ ಟೇಷನ್ಗೆ ಹೋಗ್ತೀಯ ನಡಿ.
ನನ್ನ ಬಾಳೆ ಹಾಳು ಮಾಡಿಬಿಟ್ಟೆ ನೀನು. ನನ್ನ ಮಗು ನೋಡಬೇಕು ಕಣ್ಣಾಗ ಅಂತಂದರೆ ಆತ ಇಲ್ಲ. ಅಲ್ಲ, ನನ್ನ ತಮ್ಮನ ಚೆನ್ನಾಗಿರಲಿ ಅಂತ ನಾನೇನೋ ಒಳ್ಳೇದು ಬಯಸಿದ್ರೆ ಇವತ್ತು ನನ್ನನ್ನೇ ಏಕವಚನದಾಗ ಮಾತಾಡ್ಸೋನಾಗೋಗಿದೆಯಾ ನೀನು? ಹಾಂ, ಎಷ್ಟು ಮಾತ್ರ ಇದೆಯಾ ನೋಡ್ದ ನೀನು? ನಿನ್ನಂತ ಕಿತ್ತೋದು ಅನ್ಕೇನು ಮರ್ಯಾದೆ ಕೊಡಬೇಕಾಗಿಲ್ಲ ಆಯಿತಾ? ನಿನ್ನಿಂದ ನಾನು ಉದ್ಧಾರ ಆಗಿರೋದು ಸಾಕು. ನಡಿ ಇಲ್ಲಿಂದ. ಅನ್ನೋ ಮರ್ಯಾದೆ ಇಲ್ದಿರ ಮಾತಾಡ್ತಾ ಇದ್ದೀನಾ? ಲೇಯ್, ಅಪ್ಪನ ಅಮ್ಮನ ಚಿಕ್ಕ ವಯಸ್ಸಿಗೆ ಸತ್ತೋದ್ರು. ನಾನು ನಿನ್ನ ಭುಜದ ಮೇಲೆ ಹಾಕೊಂಡು ಸಾಕಿರೋದು. ಮರ್ಯಾದೆ ಇಲ್ದಿರ ಮಾತಾಡ್ತೀಯಾ? ನೀನು ಸಾಕಿದೀಯಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿಯತ್ತಿರಬೇಕು ಮನುಷ್ಯನ್ಕ. ಇವತ್ತು ನನ್ನ ಬಾಳೆ ಹಾಳಾಗೋಯ್ತು ನಿನ್ನಿಂದ. ಹೋಗಿ ಎಂಟ್ರನ್ನ ಕರ್ಕೊಂಬರಕ್ಕೆ ತಾಕತ್ತಿಲ್ದಿರ ನನ್ನ ಮೇಲೆ ಜಗಳಕ್ಕೆ ಬಂದಿದ್ದೀಯಾ ನೀನು? ಹಾಂ, ಮಾನವಾಗಿ ಬಿಟ್ಬಿಡು ಶೇಷ್ನ, ಇಲ್ಲಾಂತಂದ್ರೆ ಏಟಿಗೆ ತಿಂತೀಯ ನನ್ನ ಕೈಗ. ಓ, ನನ್ನನ್ನೇ ಹೊಡೆಯೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ನೀನು? ನೋಡು, ಮಾನವಾಗಿ ಬಿಟ್ಬಿಡು. ಅನ್ಯಾವಾಗ ಏಟಿಗೆ ತಿನ್ಬೇಡ ನನ್ನ ಕೈಲಿ. ನಡಿ ಇಲ್ಲಿಂದ. ಅಯ್ಯೋ, ಏನಮ್ಮ ಈ ಮುಂಡೆ ಮಕ್ಕಳು ನಾಯಿ ಕಿತ್ತಾಡ್ತಾವ್ರೆ. ಏನಾಯ್ತು ಬಾವಾ? ಈ ಕಡೆಗೆ ಬಾ ಬಾವಾ. ಅಲ್ಲ, ನೀವಿಬ್ರು 4 ಜನಕ್ಕೆ ಬುದ್ಧಿ ಹೇಳೋರಾಗಿ ಹಿಂಗೆ ಗಲ್ಲಪಟ್ಟಿಗೆ ಇಟ್ಕೊಂಡು ನಿಂತ್ಕೊಂಡ್ರೆ ನೋಡಿದ ಜನ ಏನು ಅನ್ಕೊಳಲ್ಲ. ಬಾ ಬಾವಾ ಈ ಕಡೆಕ. ಅಲ್ಲಮ್ಮ, ಇವನ್ಕ ಹೆಂಡತಿ ಮಕ್ಕಳನ್ನ ಸಾಕೋ ಯೋಗ್ತಾ ಇಲ್ಲ. ಯೋಗ್ತೇಟನು ಒಬ್ಬ ಮಗಳು ತಗೊಂಡೋಗಿ ಅವಳ ಹತ್ರ ಬಿಟ್ಟವನೆ. ಈ ಮಗಳು ಇಲ್ಲಿ ವನವಾಸ ಬೀಳ್ತಾವಳೆ. ನನಗೆ ನೀತಿ ಹೇಳಕ್ ಬರ್ತಾನೆ ಇವನು? ಹಾಂ, ನನಗೆ ನೀತಿ ಹೇಳಕ್ ಬರ್ತಾನೆ? ನಾವು ಹುಟ್ಟಿದಾಗೆ ನಮ್ಮ ಅಪ್ಪನ ನಮ್ಮ ಅಮ್ಮನ ಸತ್ತೋದ್ರು. ಇವನು ಹುಟ್ಟಿದಾಗ ನಾನು ಹೆಗಲ ಮೇಲೆ ಹಾಕೊಂಡು ಸಾಕಿದ್ದೀನಮ್ಮ. ಏನೋ ನನ್ನ ತಮ್ಮನ ಚೆನ್ನಾಗಿರ್ಲಿ ಅಂತ ನಾನೇನೋ ಮಾತಾಡಿದ್ರೆ ಇವನು ಇವತ್ತು ಅದನ್ನೇ ಹಾಗೆ ಸಾಧಿಸ್ತಾವನಲ್ಲ ನನ್ನ ಮೇಲೆ. ಎಷ್ಟು ಮಾತ್ರ ಇರಬೇಕು ಇವನ್ಗ? ಅವಳೇ ಬೇಕು ಅಂತಾಳೆ. ಯಾಕಂದರೆ ಅವಳು ಕೋಟ್ಯಾಧೀಶ್ವರಳಲ್ಲ. ಬೇಕಾದಷ್ಟು ದುಡ್ಡು ಕಾಸು ಒಡವೆ ಆಸ್ತಿ ಎಲ್ಲ ಅದೇ. ಇವಾಗ ಅವಳೇ ಬೇಕು ಇವನ್ಕ. ದುಡ್ಡು ಆಸ್ತಿ ಒಡವೆ ಯಾವುದು ಬೇಕಾಗಿಲ್ಲ ನನ್ಕ. ನನ್ನ ಮಗನ ಬೇಕು ನನ್ಕ. ನನ್ನ ಮಗನು ನನ್ನ ಹೆಂಡ್ರು ಬೇಕು. ಅವ್ರು ಬೇಕಾಗಿರೋದು. ನನಗೆ ಯಾವುದು ಬೇಡ. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು. ಏನು ಆ ಮಗು ಇದ್ದಿದ್ರೆ ಎಷ್ಟು ಆಸ್ತಿ ಇಸ್ಕೊಂಡ್ಬಿಡುತ್ತೋ? ನಿಂಗೆ ಎಷ್ಟು ಕೋಟಿ ಆಸ್ತಿ ಅದೇ? ಎಷ್ಟು ಎಕ್ರೆಗೆ ಆಸ್ತಿ ಅದೇ ನಿಂಕ? ಎಷ್ಟು ಬತ್ತಿದೀಯಾ ನೀನು? ಹಾಂ, ಅವತ್ತು ನಿನಗನ ಹೇಳ್ಕೊಡ್ತಿದ್ದಿದ್ರೆ ಇವತ್ತು ನಾನು ಈ ಪರಿಸ್ಥಿತಿ ಏನು ಬರ್ತಾಯಿತ್ತು? ಈ ಪರಿಸ್ಥಿತಿ ನನಗೆ ಬರ್ತಾಯ್ತಾ? ಹಾಂ, ಎಲ್ಲೋ ಹೆಂಡ್ರು ಮಗಳನ್ನೂ ಕರ್ಕೊಂಡು ಎತ್ತೋ ನಾಶವಾಗಿ ಹೊರಟೋಗಿದ್ದಲ್ಲ. ತಿರ್ಗಾ ಏನಕ್ಕೆ ಬಂದೆ ನೀನು? ನೀನು ಬರ್ದಿರ ಇದ್ದಿದ್ರೆ ನಾವೆಷ್ಟೋ ಚೆನ್ನಾಗಿರ್ತಾ ಇದ್ರಿ. ಬಂದು ಹಾಳು ಮಾಡಿಬಿಟ್ಟಲ್ಲ ನನ್ನ ಜೀವನನೇ. ಹೋದ್ರೆ ಹೋಗ್ಕೊಳ್ಳಿ. ನಾನಿಲ್ಲ, ನನ್ನ ಮಗಳಿಲ್ಲ, ನನ್ನ ಮೊಮ್ಮಗನಿಲ್ಲ. ಹಾಂ, ನಮ್ಮನ್ನು ನೋಡ್ಕೊಂಡ್ರೆ ಬೇಡ ಅಂತದ ಏನು ಪ್ರಪಂಚ? ನಾವೇನು ಕಲ್ತೋಗಿದ್ದೀರಾ? ನೀನು ಬಲ ಅದನ್ನ ಹೇಳು. ಕಮ್ಮಿ ಮುಂಡೆ ಮಗನಲ್ಲ ನೀನು. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಬಾಯಿ ಮುಚ್ಕೊಂಡು. ತಿಳ್ಕು ಬೆಳಕಾಗ ಅವಳೆ ಸೂಪಲ್ ಕಮ್ಮಿ ಅಪ್ಪಲ್ಕ ಅವಳೇ ಬೇಕು ನಿಂಕ. ಏಯ್, ಬಿಡಯ್ಯ ಕೈನ, ಬಿಡಯ್ಯ, ಬಿಡ, ನಡಿಯತ್ತ. ಹೋಗಿ ನಿನ್ನಂತವನ ಹತ್ರ ಇಷ್ಟೊತ್ತು ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಯ್ಯೋ, ನೀನು ಹತ್ತಿದ್ದೋಗ ನಿಂಗೇನು ಬರ್ಬಾರ್ದು ಬಂದಿರೋದು? ವಯಸ್ಸಾದ ಜೀವ ಅದನ್ನ ನೆಲಕ್ಕೆ ತಳಿತೀಯಲ್ಲ. ಏನ ಬಂದಿರೋದು ನಿಂಕ? ಇವನ್ಕ ವಯಸ್ಸಾಗಿರೋದು? ಹಾಂ, ಶಕುನಿ ಇವನು. ಶಕುನಿ ಅಂತವ ಇವನು. ಬಾವಾ ಎದ್ದೇಳು ಬಾವಾ, ಎದ್ದೇಳು. ನೀನು ಸಾಕಿ ಸಲಿದಕ್ಕ ಕೊಡ್ತಾವ ನನಗೆ ಬಹುಮಾನಗಳು. ಎದ್ದೇಳು ಮೆಲ್ಕ. ಬಾವಾ ಎದ್ದೇಳು ಬಾವಾ, ಎದ್ದೇಳು. ಹೋಗಿ ಇವನ ಹತ್ರ ಮಾತಾಡಕ್ ಬಂದಿದ್ಯಲ್ಲ, ನಿನಗೆ ಬುದ್ಧಿ ಇಲ್ಲ. ಎದ್ದೇಳು. ಒಂದಲ್ಲ ಒಂದು ದಿವಸ ಅಣ್ಣ ಅನ್ಕೊಂಡು ನನ್ನ ಮನೆ ಬಾಗಿಲಿಗೆ ಬತ್ತಿಯಲ್ಲೇ. ಆವತ್ತು ವಿಚಾರಿಸ್ಕೊಂತೀನಿ ನಿನ್ನ. ಆವತ್ತು ವಿಚಾರಿಸ್ಕೊಂತೀನಿ. ಇವತ್ತು ನನ್ನನ್ನೇ ದಬ್ಬನಾಗೋಗಿದ್ದೀನಾ? ಹಾಂ, ನಿನ್ನ ಮನೆ ಬಾಗಿಲಿಗೆ ಬರೋ ಪರಿಸ್ಥಿತಿ ಬಂದರೆ ಆವತ್ತೇ ಪ್ರಾಣ ಬಿಡ್ತೀನಿ ಹೊರತು ನಿನ್ನ ಮನೆ ಬಾಗಿಲಿಗೆ ನಾನು ಬರಲ್ಲ. ದ್ವಾರದಾಗ ಬೆಳೆ ಇಕ್ಕಿರೋದನ್ನ ನೋಡಿ ಪೈಪುಲ್ಕಿ ತಕ್ಬಿಟ್ಟು ಬಂದಿದೆಯಲ್ಲ ನೀನು. ಎಷ್ಟು ಮಾತ್ರ ಇರಬೇಕು? ಹಾಂ, ಇನ್ನು ನೀರು ಬಿಡಲ್ಲ ನಿನ್ನ ತೋಟಕ್ಕೆ. ನಾನು ಅಷ್ಟೇ, ನೀರು ಬಿಡಲ್ಲ. ಇನ್ನೊಂದು ಬೋರ್ ಹಾಕ್ಸೋ ತಾಕತ್ತಿಲ್ಲ ಅನ್ಕೊಂಡಿದ್ದೀನಾ? ಹಾಕ್ಸ್ಕೋಗು. ನನ್ನ ಮಗನ ಬೇಡ ಅಂತನೋ. ಹೋಗು, ನನ್ನ ಹತ್ರ ಯಾಕೆ ಬಂದು ಹೇಳ್ತಾ ಇದೀಯಾ? ಹೋಗಿ ಹೋಗಿ ನೀನು. ಅಲ್ಲ, ಏನು ಬಂದಿರೋದು ನಿಮ್ಮಿಬ್ಬರು ಕೈ ಹಿಂಗೆ ಸಾಯ್ತಾ ಇದ್ದೀರಾ? ಹಾಂ, ಊರಾಗ ಎಲ್ಲರೂ ರಾಮ ಲಕ್ಷ್ಮಣ ಅಂತ ಇದ್ರು. ಏನು ದೂರ ಇರೋದು? ರಾಮನು ಲಕ್ಷ್ಮಣ್ ಭಾಳ ಹಾಳು ಮಾಡಿರೋದು ನೀನೆಲ್ಲ ಕೇಳಿದ್ಯಾ? ಹಾಂ, ಆ ರಾಮನ್ಗೆ ಹೋಲಿಸ್ತೀಯ ಅವನ್ನ? ಹೋಗು, ಏನಾರು ಕೆಲಸ ಇದ್ರೆ ಮಾಡೋಗು. ಓಹೋ, ಸಾಧ್ಯವಿಲ್ಲಪ್ಪ ನಿಂಕ ಎಂಟ್ರ ಮೇಲಿರೋ ಅಕ್ರೆ. ಅಲ್ಲ, 4 ಜನ ಮುಂದೆ ತಾಳಿ ಕಟ್ಟಿರೋ ಎಂಟ್ರ ಮೇಲೆ ಅಕ್ರೆ ಇಲ್ಲ. ಯಾವಳ ಓಡ್ ಬಂದಿರೋ ಮೇಲೆ ಎಷ್ಟು ಅಕ್ರೆನೋ ನಿಂಕ. ಸಾಧ್ಯವಿಲ್ಲ. ಏಯ್, ಪದೇ ಮಾತಾಡಬೇಡ. ಹೋಗು, ಬಾಯಿ ಮುಚ್ಕೊಂಡು ಹೋಗಿ ಅದೇನೋ ಕೆಲಸ ಮಾಡೋಗು ನೀನು. ಹೋಗಿ. ಲೈ, ಬಾಯಿ ಮುಚ್ಕೊಂಡು ತಿಂದೆತ್ತಾ ಬರ್ತುಟ್ಟೋಗ. ನೀನ್ಯಾಕಪ್ಪ ದೊಡ್ಡಪ್ಪನ ಓದಿದ್ವ? ಎತ್ತೋತಾನೆ ನನ್ನ ತಮ್ಮನ. ಯಾವತ್ತಿದ್ರು ಇಲ್ಲಿಗೆ ಬರ್ತಾನಲ್ಲ. ಹಾಂ, ಅಷ್ಟು ಮಾತ್ರ ನಿಂಗೆ ಗೊತ್ತಾಗಲ್ಲ ಬರ್ತಾನೆ ಬರಲ್ಲ ಅಂತ. ಯಾಕೆ ದೊಡ್ಡಪ್ಪನ ಓದಿದ್ವ? ಪಾಪ ವಯಸ್ಸಾಗಿರೋ ಜೀವ. ವಯಸ್ಸಾಗಿದ್ದಂಗಿರ್ಬೇಕು. ಕುಚ್ಚೆಷ್ಟುಗಳು ಮಾಡ್ಕೊಡ್ತು. ಇವಾಗ ಆ ಮಗುಗೆ ಏನಾಗದೆ? ಯಾವುದೇ ದೇಶದಾಗ ಅದಂತಲ್ಲ ಆ ಮಗು. ಆಯಮ್ಮನ ಯಾರೋ ಕೋಟ್ಯಾಧೀಶ್ವರ್ಲ ಅಂತಲ್ಲ. ಚೆನ್ನಾಗಿ ಅದಲ್ಲ ಮಗು. ಹಾಂ, ನಿಂಗೇನು ಬಂದಿರೋದು? ಬರಬಾರ್ದು. ಹಾಂ, ಆ ಮಗು ಯಾವುದೇ ದೇಶದಾಗ ಚೆನ್ನಾಗದೆ ಅದನ್ನ ಅವಳು ತಿಳ್ಕೊಬೇಕಲ್ಲ. ಸಂಗೀತ ಎಲ್ಲ ಚೆನ್ನಾಗದಲ್ಲಪ್ಪ ನನ್ನ ಮಗು. ಹಾಂ, ನಾನ್ಯಾಕಪ್ಪ ನನ್ನ ಜೀವನ ಹಾಳು ಮಾಡ್ಕೊಬೇಕು ಅಂತ ಅವಳು ತಿಳ್ಕೊಬೇಕಲ್ಲ. ಬರಬೇಕಲ್ಲ ಮನೆಗ. ಅವಳೇನು ಬರೋದು ಈ ಹಳೆ ಮನೆಕ? ನಾವೇ ಎಲ್ಲ ಹೋಗ ನಡೀರಿ ಅವ್ರ ಮನೆಗೆ ಇರೋಣ ಆರಾಮಾಗೆ. ಯಾಕ ನೆನೆ ಆಗಿದ್ದು ಮರ್ಯಾದೆ ಮರ್ತೋದೇನೋ? ಮರ್ತೋಗ್ಬಿಟ್ಟ?